ನೋಡಿದ್ರ ನಿಧಿ, ಇದನ್ನೇ ನಾನು ಹೇಳಿದ್ದು. ಕೆಲವೊಂದು ಸಲ ಮಾತು ಮಾಡದಿರೋ ಕೆಲಸನ ಮೌನ ಮಾಡುತ್ತೆ. ನಮ್ಮ ಎದುರುಗಡೆ ಇರೋರು ನಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ದೇ ಇದ್ದಾಗ ನಮ್ಮ ಎನರ್ಜಿ ಟೈಮ್ ಎಲ್ಲ ವೇಸ್ಟ್ ಮಾಡಿ ಏನೂ ಪ್ರಯೋಜನ ಇಲ್ಲ. ನಾನು ಹೇಳಿದೀಗ ಅರ್ಥ ಆಗಿರ್ಬೇಕಲ್ವಾ? ಸಾರಿ ಸರ್, ಇದೆಲ್ಲದಕ್ಕೂ ನಾನೇ ಕಾರಣ. ನನಗೆ ಕೇಕು, ಸೆಲೆಬ್ರೇಷನು, ಬಲೂನು ಅಂತ ಮಾಡದೆ ಹೋಗಿದ್ದಿದ್ರೆ ಅಮ್ಮ ಬರ್ತಿನೋ ಸ್ಥಿತಿ ಬರ್ತಿರ್ಲಿಲ್ಲ. ಎಲ್ಲರೂ ಮನೆ ಬಿಟ್ಟು ಹೋಗೋ ಮಾತು ಆಡ್ತಿರ್ಲಿಲ್ಲ. ನೀವು ಹಾಗೆಲ್ಲ ಅನ್ಕೋಬೇಡಿ. ಕತ್ಲೆ ಅನುಭವ ಇರೋರಿಗೆ ಮಾತ್ರ ಬೆಳಕಿನ ಬೆಲೆ ಗೊತ್ತಿರುತ್ತೆ. ಎಲ್ಲರಲ್ಲೂ ಬೆಳಕು ಮೂಡಿಸೋ ನಿಮ್ಮ ಪ್ರಯತ್ನ ತಪ್ಪಲ್ಲ. ಆದರೆ ಅದನ್ನು ಯಾವ ಟೈಮಲ್ಲಿ ಹೇಗೆ ವ್ಯಕ್ತಪಡಿಸ್ತೀವಿ ಅನ್ನೋದು ಮಾತ್ರ ಇಂಪಾರ್ಟೆಂಟ್. ಈ ಕಣ್ಣು ಮುಚ್ಕೊಂಡವ್ರಿಗೆ ಸೂರ್ಯ ಹುಟ್ಟೋದು ಒಂದೇ, ಸೂರ್ಯ ಮುಳುಗೋದು ಒಂದೇ. ಈ ಮನೇಲಿ ಕೆಲವ್ರ ಮನಸ್ಥಿತಿ ಹಾಗೇ ಇದೆ. ಅವ್ರನ್ನ ನಿಭಾಯಿಸೋಕ್ಕೆ ತುಂಬ ಜಾಸ್ತಿ ಸರ್ಕಸ್ ಮಾಡಬೇಕು. ಹಾಗಂತ ನಿಮ್ಮ ಆಸೆ ಸಂತೋಷನ ನನಗೆ ತಡೆಯೋಕ್ಕೆ ಇಷ್ಟ ಇಲ್ಲ. ನನಗೆ ಅರ್ಥ ಆಯ್ತು ಸರ್. ಇನ್ನು ಮುಂದೆ ಹೀಗೆ ಮಾಡಲ್ಲ. ತುಂಬ ಕೇರ್ಫುಲ್ ಆಗಿರ್ತೀನಿ. ನನ್ನಿಂದ ಇನ್ಯಾವ ತಪ್ಪು ಆಗಲ್ಲ. ನೋಡಿ, ಹೀಗಾಯಿತು ಅಂತ ಈಗ ನಿಮ್ಮ ಮುಖದಲ್ಲಿ ನಗು ಕಡಿಮೆ ಆಗಬಾರ್ದು. ನನ್ನ ಸ್ಟ್ರೆಸ್ ಕಡಿಮೆ ಮಾಡೋಕ್ಕೆ ನೀವು ಪಾಪ ಇಷ್ಟೆಲ್ಲ ಮಾಡಿದ್ದೀರಾ. ಈಗ ನಿಮ್ಮ ಮುಖದಲ್ಲಿ ಬೇಜಾರು ನೋಡಿದ್ರೆ ನಂಗೆ ತುಂಬ ಬೇಜಾರಾಗುತ್ತೆ. ನೀವು ನಕ್ಕರೆ ಭಾಳೆಲ್ಲ ಸಕ್ಕರೆ. ಆದರೆ ಸಂಜಯ್ ಪದೇ ಪದೇ ಆಸ್ತಿ ವಿಚಾರದ ಬಗ್ಗೆ ಮಾತಾಡ್ತಿದ್ದಾನಲ್ಲ. ಹೌದು, ಅವ್ನಿಗೆ ಆಸ್ತಿ ಕೊಡೋದು ದೊಡ್ಡ ವಿಷಯ ಅಲ್ಲ. ಬಟ್ ಅದನ್ನು ಉಳಿಸ್ಕೊತಾನ, 1 ವರ್ಷದಲ್ಲಿ ಹಾಳು ಮಾಡಾಕ್ತಾನೆ. ಅವನಿಗೆ ಫಸ್ಟು ಜವಾಬ್ದಾರಿ ಬರೋ ಥರ ಬುದ್ಧಿ ಕಲಿಸ್ಬೇಕು. ಹೌದು ಸರ್, ನನಗೂ ಆ ಭಯ ಇದೆ. ಗೊತ್ತಿದ್ದು ಮಂಗನ ಕೈಲಿ ಮಾಣಿಕೆ ಕೊಡಬಾರ್ದಲ್ವಾ? ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ನೋಡಿ, ಈ ಮನೇಲಿ ಬಂಗಾರಿ, ಅಮ್ಮ, ರಾಧಿಕಾ ಎಲ್ಲರೂ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ. ನನ್ನಿಂದಾಗಿ ಅವರು ಮನಸ್ಸಿಗೆ ನೋವಾಗಬಾರ್ದು ಅನ್ನೋದಷ್ಟೇ ನನ್ನ ಉದ್ದೇಶ. ಇದನ್ನು ಅರ್ಥ ಮಾಡಿಕೊಂಡು ನೀವು ಯಾವಾಗಲೂ ಜೊತೆಲಿ ನಿಲ್ತೀರಾ ಅಂತ ನಂಗೆ ನಂಬಿಕೆ ಇದೆ. ನೀವು ನಡೆಯೋ ಹಾದಿಲಿ ಕಷ್ಟ ಇರ್ಬೋದು, ಆದರೆ ಆ ಹಾದಿ ಕೊನೆಯಲ್ಲಿರೋ ನ್ಯಾಯದ ಮೇಲೆ ನನಗೆ ನಂಬಿಕೆ ಇದೆ. ನನ್ನಿಂದ ಇವತ್ತು ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ ಸರ್. ಗಂಡ ಹೆಂಡತಿ ಮಧ್ಯೆ ಈ ಕ್ಷಮೆ ಕೇಳೋದೆಲ್ಲ ಬೇಕಾನಿದೆ. ನೀವೊಂದು ಲೈಟ್ ಹೌಸು. ನಿಮ್ಮ ಮುಖದಲ್ಲಿ ಯಾವಾಗಲೂ ನಗು ಇರಬೇಕು. ನನಗೂ ಅದೇ ಬೇಕಾಗಿರೋದು. ನಿಮ್ಮ ಮುಖದಲ್ಲಿ ಯಾವಾಗಲೂ ಸ್ಮೈಲ್ ಇರಬೇಕು. ನಂಗೆ ಸ್ಮೈಲ್ ಬರೋದು ಯಾವಾಗ ಗೊತ್ತಾ? ಯಾವಾಗ? ನಿಮ್ಮ ಮಡಿಲಲ್ಲಿ ಸ್ವಲ್ಪ ಜಾಗ ಸಿಕ್ಕಿದಾಗ. ಕರ್ಣ ಸರ್, ದಿನ ಮನೇಲಿ ಏನಾದರೂ ಒಂದು ಸಮಸ್ಯೆ ಆಗ್ತಾನೆ ಇದೆ. ನಾವು ಯಾಕೆ ನಾಳೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರ್ಬಾರ್ದು? ಖಂಡಿತ ಹೋಗೋಣ. ಅಪ್ಪ ಅಮ್ಮನಿಗೆ ಮತ್ತೇನಾದರೂ ತೊಂದರೆ ಮಾಡ್ತಿರ್ಬೋದಾ?